ಜಾತಿ ಗಣತಿ ಮಾಡ್ತಿರೋದು ಎಲ್ಲರಿಗೂ ಗೊತ್ತಿದೆ. ಯಾವುದೇ ಸಲಹೆಗಳು ಇದ್ರೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಆಗಲಿ ಅಥವಾ ನನಗೆ ನೀಡಬಹುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಮಾಡ್ತಾ ಇದೆ. ಈಗ ಮಾಡಿರೋದು 10 ವರ್ಷಗಳ ಹಿಂದೆ ನಡೆದ ಸರ್ವೆ ಆಗಿದೆ. ಈ ಸರ್ವೆ ಸಾರ್ವಜನಿಕರಿಗೂ ಸಿಗಬೇಕು. ಕಳೆದ ಬಾರಿ ಆದ ನ್ಯೂನತೆಗಳನ್ನು ಗಣನೆಗೆ ತೆಗೆದುಕೊಂಡು ಈ ಬಾರಿ ನಿವಾರಣೆ ಮಾಡ್ತಾರೆ ಎಂದು ಭರವಸೆ ನೀಡಿದರು. ಕೇಂದ್ರ ಸರ್ಕಾರ ಕೇವಲ 10-12 ಪ್ರಶ್ನೆಗಳನ್ನು ಕೇಳಬಹುದು. ರಾಹುಲ್ ಗಾಂಧಿ ಅವರ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದೆ. ಜನರು ಜಾತಿ ಗಣತಿ ಬಗ್ಗೆ ಮಾತನಾಡಿದಾಗ ಎಚ್ಚೆತ್ತುಕೊಂಡು ಜಾತಿ ಗಣತಿಗೆ ಕೈ ಹಾಕ್ತಿದ್ದಾರೆ. ಕರ್ನಾಟಕ ಹಾಗೂ ತೆಲಂಗಾಣ ಮಾಡೆಲ್ಗಳನ್ನು ನೋಡಿ ಜಾತಿ ಗಣತಿ ಮಾಡಬೇಕು. ಸಾರ್ವಜನಿಕರು ಕೂಡ ಸರಿಯಾದ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು. ಈಗ ಜಾತಿ ಗಣತಿ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಮೊನ್ನೆನೂ ಕೂಡ ಅದನ್ನು ಭಾಳ ಒಂದು ಸ್ಟೆಪ್ಯುಲೇಟೆಡ್ ಟೈಮಲ್ಲಿ ಭಾಳ ಕಮ್ಮಿ ಇದ್ರೊಳಗೆ ಮತ್ತೆ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ, ಮತ್ತು ಇನ್ನೇನಾದರೂ ಸಲಹೆ ಸಹಕಾರ ಇದ್ದರೆ, ಏನಾದ್ರು ಸಲಹೆಗಳಿದ್ದರೆ ಮನೆ ಮುಖ್ಯಮಂತ್ರಿಗಳಿದ್ದರೆ ನೀವು ವೈಯಕ್ತಿಕವಾಗಿ ಮತ್ತು ನನಗೂ ಕೂಡ ಮನವಿಯನ್ನು ಮಾಡ್ಬೋದು. ಈಗ ಕಾನ್ಸ್ಟಿಟ್ಯೂಟು ಮಾಡಿದ್ರು ಒಂದು ಬಾಡಿನ, ನಿನ್ನೆ ಐ ಥಿಂಕ್ ಬಂದಿರಬೇಕಲ್ಲ ಅದು ಎಲ್ಲ ಮೆಂಬರ್ಸ್ನೆಲ್ಲ, ಯಾಕೆಂದರೆ ಬೇಗ ಆಗಬೇಕು ಅಂತ ಹೇಳಿ. ಒಂದು ಕೇಂದ್ರದವ್ರು ಮಾಡ್ತಾರೆ, ಅದು ಒಂದು ಭಾಗ ಇರಲಿ. ಕೇಂದ್ರದವ್ರದ್ದು ಇಲ್ಲಲ್ಲ, ಕೇಂದ್ರದವ್ರದ್ದು ಬೇರೆ ವಿಚಾರ. ಆದರೆ ರಾಜ್ಯ ಮಟ್ಟದಲ್ಲಿ ಕೆಲವಿರ್ತಕ್ಕಂಥ ಗೊಂದಲ ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಕ್ಕಂಥದ್ದು, ಮಾಧ್ಯಮದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳು ಚರ್ಚೆ ಮಾಡ್ತಕ್ಕಂಥದ್ದು, ಮತ್ತು ರಾಜಕೀಯ ಕೆಲವು ಮುಖಂಡರು ಆ ಸಮಾಜದಲ್ಲಿ ಸೇರಿದವರು ಕೂಡ ಕೆಲವು ವಿಚಾರಗಳನ್ನು ಅವರು ಚರ್ಚೆ ಮಾಡಿದಾಗ ಅದು ಯಾವುದೇ ಥರದ ನ್ಯೂನತೆ ಇರಬಾರ್ದು. ಅದನ್ನ ಮತ್ತೆ ಚರ್ಚೆ ಆಗಬೇಕು ಅಂತ ನಿಟ್ಟಿನ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ನಾವೆಲ್ಲ ಏನೇನು ಗೊಂದಲ ಇರಬಹುದು, ಏನೇನು ಕಂಡು ಬಂದರೆ ಅದಕ್ಕೆಲ್ಲದಕ್ಕೂ ಕೂಡ ನೀವು ಪರಿಹಾರ ಹಾಕಬೇಕು, ಅದನ್ನು ಚರ್ಚೆ ಆಗಬೇಕು ಅಂತ. ಏನಾಗ್ತದೆ, 10 ವರ್ಷದ ಹಿಂದೆ ಇದು ಮಾಡಿರ್ತಕ್ಕಂಥ ಸರ್ವೆ ಈಗ ನಮ್ಮನೆಗೆ ಬಂದಿರ್ತಾರೆ. ಉದಾಹರಣೆಗಳನ್ನು ನಾನು ಕಂಡಿರೋದು, ಯಾಕೆಂದರೆ ನಮಗೂ ಕೂಡ ಒಂದೊಂದು ಬುಕ್ ಕೊಟ್ಟಿದ್ದಾರೆ. ಆಮೇಲೆ ಸಾರ್ವಜನಿಕರಲ್ಲಿ ಅದು ಅವೈಲಬಿಲಿಟಿ ಇರಬೇಕು. ಈ ಸಾರ್ವಜನಿಕರ ಒಂದು ಸರ್ವೆ ಮಾಡಿ ಸಾರ್ವಜನಿಕರಿಗೆ ಆ್ಯಕ್ಸಸ್ ಇಲ್ಲ ಅಂದ್ಬಿಟ್ರೆ ಅದು ತಪ್ಪಾಗ್ತದೆ. ಅದು ಈಸಿ ಆ್ಯಕ್ಸಸ್ ಆಗಬೇಕಲ್ಲ, ಪಟ್ಟಂತ ಆಗಿಬಿಡ್ಬೇಕು. ಅದನ್ನೇನು ಜಾಸ್ತಿ ಲೇಟು ಆಗಬಾರ್ದು. ಅದನ್ನೇನು ಡಿಜಿಟಲೈಸ್ ಮಾಡ್ತಾರೋ ಏನು ಮಾಡ್ತಾರೋ ನನಗೆ ಅದೆಲ್ಲ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ. ಏನಾಗಿದೆ, 10 ವರ್ಷದಿಂದ ಮೋಸ್ಟ್ಲಿ ನಮ್ಮವ್ರಿಗೆ ಬಂದಿರ್ತಾರೆ. ನಂದು ಅಡ್ರೆಸ್ಸು ಒಬ್ಬ ಶಾಸಕನಾಗಿ ಕುಪ್ಟೂರು ಕೊಟ್ಟಿರ್ತೀನಿ. ಅಲ್ಲಿ ನಾನು ಇಲ್ದಾಗ ಏನಾದ್ರು ಬಂದರೆ ಯಾರು ಹೋಗಿ ಹೌದು ಮದವ್ರು ಇದ್ದಾರೆ, ಅವ್ರ ಮಗ ಇದ್ದಾರೆ, ಅವ್ರ ತಾಯಿಯವ್ರು ಇರ್ತಾರೆ, ಮತ್ತು ಮನೆಯವ್ರು ಇರ್ತಾರೆ, ಅವ್ರ ನೆಂಟರು ಬೀಗರು ಯಾರ್ಯಾರು ಈ ಮನೇಲಿ ಇರ್ತಾರೆ ಕೊಟ್ಟಿರ್ತಾರೆ. ಬೆಂಗಳೂರಿಗೆ ಬಂದಾಗ ಬೇರೆ ರೀತಿ ಇರ್ಬೋದು. ಇಲ್ಲಾಂದರೆ ನಮ್ಮನೆಗೆ ಬಂದು ಇಲ್ಲ ಅವ್ರು ಬೆಂಗಳೂರಲ್ಲಿದ್ದಾರೆ, ಇಲ್ಲಿದ್ದು ಬೇಡ ಅಲ್ಲಿದ್ದು ಬರ್ಕೊಳ್ಳಿ ಅಂತ ಏನು ಹೇಳಿದೇನೆ ಇರ್ಬೋದು. ಯಾರ್ದು ಲೆಕ್ಕಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ. ಕೆಲವು ಸತಿ ಅದೇ ಎಷ್ಟೋ ಜನರದ್ದು ನಂದೇ ಸರ್ವೆ ಮಾಡಿಲ್ಲ. ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಯಾವುದೇ ಒಂದು ಮುಖಂಡದ್ದು. ಇನ್ನೊಂದು ಏನಾಗ್ತದೆ, ನಾವು ಅವಾಗ ಕೊಟ್ಟು ನಾವೇ ಸೈನ್ ಮಾಡಿರ್ತೀವಿ, ನಮ್ಗೆ ಗೊತ್ತೇ ಇರೋಲ್ಲ. ಏಕೆಂದ್ರೆ ದಿನ ಎಷ್ಟೊಂದು ಸೈನ್ ಮಾಡಿರ್ತೀವಿ, ಗೊತ್ತಾಗಲ್ಲ ನಮಗೆ. ಇದು ಉದಾಹರಣೆಗಳು ಭಾಳ ಬಂದಾಗ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಲೋಸ್ ಎನ್ವಲಪಲ್ಲಿ ಏನು ಹೇಳಿದರು, ಕೆಲವು ವಿಚಾರಗಳನ್ನು ನಾವು ಕೂಡ ಚರ್ಚೆ ಮಾಡಿದ್ದೀವಿ. ಭಾಳ ಆದಷ್ಟು ಬೇಗ ಸಾರ್ವಜನಿಕರು ಕೂಡ ನಿಮ್ಮ ಅನಿಸಿಕೆಗಳನ್ನು ಅವ್ರು ಬಂದಾಗ ಕರೆಕ್ಟಾಗಿ ಹೇಳಿ. ಯಾಕೆಂದರೆ ಇದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇರ್ತಕ್ಕಂಥ ಸರ್ವೆ ಇದು. ದಿಸ್ ಇಸ್ ಬೆಟರ್ ದೆನ್ ಸೆಂಟ್ರಲ್ ಗೌರ್ಮೆಂಟ್ ಒಂದು 10-11 ದಿನ ಕ್ವೆಶ್ಚನ್ ಹಾಕ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದು ಏನು ಅಂತ ಹೇಳಿದರೆ, ರಾಹುಲ್ ಗಾಂಧಿ ಅವರು ಕ್ಯಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ ಕೂತ್ಕೊಂಡಾಗ ಜನರ ಭಾವನೆ ಅದ್ರ ಪರವಾಗಿ ಹೋದಾಗ ಕರೆಕ್ಟ್ ಇದು ಸರ್ಕಾರದಲ್ಲಿ ಹಣ ವ್ಯವಸ್ಥೆ ಕೊಡಬೇಕಾದ್ರೆ ಅದನ್ನ ಕರೆಕ್ಟಾಗಿ ನೋಡಿಕೊಂಡು ಲೆಕ್ಕ ಮಾಡ್ಕೊಂಡು ಕೊಡೋದು ಕರೆಕ್ಟು ಅಂದ ತಕ್ಷಣ ಅದು BJP ಅವ್ರಿಗೆ ಹಿನ್ನಡೆ ಆಯ್ತದು. ಅದಕ್ಕೋಸ್ಕರ ಒಂದೇ ಸತಿಗೆ ಟಕ್ ಅಂತ ಹೇಳಿ ಬೇಕಾಬಿಟ್ಟು ಅನ್ನೋ ಚರ್ಚೆ ಮಾಡಬೇಕಾಯ್ತು. ಕರ್ನಾಟಕ ಮಾಡೆಲ್ ಇದೆ, ತೆಲಂಗಾಣ ಮಾಡೆಲ್ ಇದೆ. ತೆಲಂಗಾಣ ಇನ್ನೊಂದು 5-6 ಕ್ವಶನ್ಸ್ನ ಎಕ್ಸ್ಟ್ರಾ ಹಾಕಿದ್ದಾರೆ. ಆ ಥರ ಮಾಡಬೇಕು ಅಂತ ಹೇಳಿದಾಗ ಪೊಲಿಟಿಕಲ್ ಬೆನಿಫಿಟ್ಗೋಸ್ಕರ ಮಾಡೋದು BJP ಅವರು ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿದರೆ ಅದು ತಪ್ಪಾಗ್ತದೆ. ದೇ ಶುಡ್ ಡೂ ಇಟ್ ಪ್ರಾಕ್ಟಿಕಲಿ. ಸಾರ್ವಜನಿಕರಿಗೆ, ಕಡೆಯಲ್ಲಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಸರ್ಕಾರದ ಸಹಕಾರ ಬರ್ತಕ್ಕಂಥ ವ್ಯವಸ್ಥೆಗೆ ಏನು ಸರ್ವೆ ಆಗಬೇಕು ಅದು ಬಹಳ ಮುಖ್ಯ ಆಗ್ತದೆ. ಇದು ರಾಜಕೀಯ ಬೆನಿಫಿಟ್ಟಿಗೆ ಅಂತ ಅಲ್ಲ. ಈ ದೇಶದಲ್ಲಿ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಯಾರ್ಯಾರಿಗೆ ಏನೇನು ಹಕ್ಕು ಬರಬೇಕು ಅಂತ ಇದೆ ಅದು ಕಂಪಲ್ಸರಿ ಬರಬೇಕು ಅಂತಕ್ಕಂಥದ್ದು ನನ್ನ
ಆಸೆ, ಅದು ಆಗಬೇಕು. ಆವಾಗಲೇ ಸರ್ಕಾರಗಳಿಗೂ ಕೂಡ ಗೌರವ ಬರ್ತದೆ ಅಂಥೇಳಿ. ಅದರಲ್ಲಿ ಇವತ್ತು ಕೂಡ ನಾವು ಬಂದಿರತಕ್ಕಂಥದ್ದು ಅದೇ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಂವಿಧಾನ ಓದು ಅಂಥೇಳಿ ಏನು ಹಾಕಿದ್ದಾರೆ, ಇದು ನಾವು ಸೆಪ್ಟೆಂಬರ್ 5, 2023 ಟೀಚರ್ಸ್ ಡೇ ಇನ್ ಫ್ರಂಟ್ ಆಫ್ ಚೀಫ್ ಮಿನಿಸ್ಟ್ರು ಫಸ್ಟ್ ಟೈಮ್ ನಮ್ಮ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಆರ್ಡರ್ ಮಾಡಿದ್ವಿ. ನೀವು ಎಲ್ಲ ಶಾಲೆಯಲ್ಲೂ ಕೂಡ ಅವತ್ತೇ ಘೋಷಣೆ ಮಾಡಿದ್ವಿ ದಟ್ ಎಲ್ಲ ಶಾಲೆಯಲ್ಲೂ ಕೂಡ ಕಂಪಲ್ಸರಿ ಸಂವಿಧಾನ ಪೀಠಿಕೆ ಓದಬೇಕು. ಇವತ್ತಿನ ರಾಜಕಾರಣದಲ್ಲಿ ಏನಾಗಿದೆ, ಸ್ವಲ್ಪ ವ್ಯತ್ಯಾಸಗಳು ಯಾವ ರೀತಿ ಏನು ಅದು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅನಿವಾರ್ಯವಾಗಿ ಇಂಥ ವಿಚಾರಗಳನ್ನು ವಿಶೇಷವಾಗಿ ಏನು ರಾಜಕಾರಣನ ಜಾತಿಯನ್ನು ತೆಗೆದು ಭಾರತೀಯರು ಅಂತ ಹೇಳಿ ಬರಬೇಕಂದ್ರೆ ಅದು ಸಂವಿಧಾನದಿಂದ ಮಾತ್ರ ಅದು ಸಾಧ್ಯ. ಇಂಥ ಕಾರ್ಯಕ್ರಮಗಳು ಕೂಡ ಇವತ್ತು ಏನು ಬಂದಿದ್ದಾರೆ ಅದು ಬಹಳ ಮುಖ್ಯ. ಆಮೇಲೆ ನನ್ನ ಪುಸ್ತಕನೂ ಕೂಡ ನೀವು ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಕಾರಿ ಶಾಲೆಯ ಎಲ್ಲ ಪುಸ್ತಕದಲ್ಲೂ ಕೂಡ ಸಂವಿಧಾನ ಪೀಠ, ಮ್ಯಾಥ್ಸ್ ಇದ್ದರೂ ಸಂವಿಧಾನ ಪೀಠಿಕೆ ಇರ್ತದೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ, ಸರ್ಕಾರಿ ಶಾಲೆಯನ್ನು SSLC ಬೋರ್ಡ್ ಬೇರೆಯವ್ರು ಪರ್ಚೇಸ್ ಮಾಡಿದರೂ ಕೂಡ ಸಂವಿಧಾನ ಪೀಠಿಕೆ ಅದರಲ್ಲಿ ಪ್ರಿಂಟ್ ಆಗಿದೆ. ಮಹಾತ್ಮ ಗಾಂಧಿಯವರ ಪೀಠಿಕೆ ಏನು ಪಾತಕಗಳು ಅಂಥೇಳಿ 7 ಪಾತಕಗಳು ಅಂತ ಹೇಳಿದೆ, ಅದು ಪ್ರಿಂಟ್ ಆಗಿದೆ. ಗಾಂಧಿ ಭಾರತ ಅಂಥೇಳಿ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನೋಡಿ ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಮೇಲ್ಗಡೆಗೆ ಲೋಗೋ. ಯಾಕೆಂದರೆ ನಮ್ಮ ಡ್ಯೂಟಿನ ನನ್ನ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯದು ಮಾಡೋದು. ಸುಮಾರು 10.5 ಕೋಟಿ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಪ್ರಿಂಟ್ ಆಗಿದೆ. ಎಲ್ಲರ ಮನೇಲೂ ಕೂಡ ಮಕ್ಕಳಿಗೆ ಆ ಭಾವನೆ ಬರಬೇಕು. ಮಹಾತ್ಮ ಗಾಂಧಿ ಯಾರು, ಸಂವಿಧಾನ ಅಂದರೆ ಏನು, ಬರೀ ಓದೋದಲ್ಲದೆ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಈಗ ನೆಕ್ಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಪೀಠಿಕೆ ಓದೋದಾಯಿತು, ಬಯಟ ಆಯಿತು, ಅದರೊಳಗೆ ಏನು ಬರೆದಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಕೂಡ ನಾವು ಈ ಸತಿ ತರ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ಇದು ಈ ಸೆನ್ಸಸ್ ಬಗ್ಗೆ ಇದೆಲ್ಲದೂ ಕೂಡ ಸಾರ್ವಜನಿಕರು ಕೂಡ ಬಂದಾಗ ದಯವಿಟ್ಟು ಇದಕ್ಕೆ ಸಹಕಾರ ಕೊಡಿ. ಕರೆಕ್ಟಾಗಿ ನೀವು ಮಾಹಿತಿ ಕೊಟ್ಟರೆ ಅದು ನಿಮ್ಮ ಒಳ್ಳೆಯದಕ್ಕೇ ನಾವು ಮಾಡ್ತಾ ಇರೋದು.